ಸ್ನೇಹಿತರೆ ನಮಸ್ತೆ. ನಾನು ಇವಾಗ ಲೈವಿಗೆ ಬರೋಕ್ಕೆ ಏನು ಅಂತ ಒಂದು ರೀಸನ್ನು ಅಂದರೆ, ಈ ಬೀದಿ ನಾಯಿಗಳಿಗೆ ಊಟ ಹಾಕಬೇಕು ಹಾಕಬಾರ್ದಾ ಅಂತ ಒಂದು ಕನ್ಫ್ಯೂಷನಲ್ಲಿದ್ದಾರೆ ಜನಗಳು. ಆ್ಯಕ್ಚುಲಿ ಇದು ಈ ರೀತಿ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಬಂದಮೇಲೆ ತುಂಬ ಕಡೆ ಬೀದಿ ನಾಯಿಗಳಿಗೆ ಹೊಡೆಯೋದು, ಹಿಂಸೆ ಕೊಡೋದು, ಊಟ ಹಾಕೋರಿಗೆ ತೊಂದರೆ ಕೊಡೋದು ಇದೆಲ್ಲ ನಡೀತದೆ. ನಾನು ಇಮಿಡಿಯೇಟು ಈ ಸುಪ್ರೀಂ ಕೋರ್ಟದು ವಿಷಯ ಬಂದಿದ ತಕ್ಷಣ ನಾನು ಈ ವಿಷಯ ಲೈವ್ ಮಾಡೋಣ ಅಂದ್ಕೊಂಡೆ. ಒಂದು 2 ದಿವಸ ಇದ್ರ ವಿಚಾರ ಏನೇನು ಮತ್ತು ಏನೇನು ಕಿವಿಗೆ ಬೀಳುತ್ತೆ ಅದರಾದಮೇಲೆ ಬೇಸಿಕ್ ಮೇಲೆ ನಾನು ಲೈವಿಗೆ ಬರೋಣ ಅಂತ ವೆಯ್ಟ್ ಮಾಡಿದೆ 1-2-3 ಡೇಸು. ಸೊ ಸಿಕ್ಕಾಪಟ್ಟೆ ಈ ರೀತಿ ಈಗ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ಆದಮೇಲೆ ಭಾಳ ಅನುಕೂಲ ಆಗಿದೆ, ಅದ್ರ ಪರ ಅನಾನುಕೂಲ ಅದಕ್ಕೆ 100% ಪಟ್ಟು ಅನಾನುಕೂಲನೂ ಆಗಿಬಿಟ್ಟಿದೆ. ವಿಷಯ ಇಷ್ಟೇ, ಬೀದಿ ನಾಯಿಗೆ ಊಟ ಹಾಕಬೇಕಾ ಹಾಕಬಾರ್ದಾ ಎಲ್ಲೂ ಹೇಳಲಿಲ್ಲ. ಬೀದಿ ನಾಯಿಗೆ ಊಟ ಹಾಕಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಬೀದಿ ನಾಯಿಗಳಿಗೆ ಊಟ ಹಾಕಿ ಅಂತಲೇ ಹೇಳ್ತಾ ಇರೋದು. ಊಟ ಹಾಕಿ ಮತ್ತು ಊಟ ಹಾಕೋರಿಗೆ ಯಾರು ತೊಂದರೆ ಕೊಡ್ತಾರೆ ಅವ್ರಿಗೆ FIR ಮಾಡಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಪೂರ್ತಿ ವಿಷಯ ಗೂಗಲಲ್ಲಿದೆ, ಜಡ್ಜ್ಮೆಂಟ್ ಆಗಿರೋಂಥ ವಿಷಯ ಗೂಗಲಲ್ಲಿದೆ. ಮತ್ತು ಇನ್ನೊಂದು, ಸುಪ್ರೀಂ ಕೋರ್ಟಲ್ಲಿ ಡಾಗ್ಸ್ಗಳನ್ನೆಲ್ಲ ಸಾಯಿಸಬೇಕು, ದಯಾಮರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಕೇಳಿದಾರಂತ ತಿಳ್ಕೊಳ್ಳಿ. ಒಂದು ಸಂಸ್ಥೆ ನಡೆಸ್ಬೇಕಂದ್ರೆ 2000 ಸೆಂಟೆನ್ಸ್ ಇರುತ್ತೆ. ಅದರಲ್ಲಿ ಒಂದು ಸೆಂಟೆನ್ಸಲ್ಲಿದೆ, ಅನಾರೋಗ್ಯ ರೇಬಿಸ್ ಅಂದರೆ ರೇಬಿಸ್ ಇರೋಂಥ ನಾಯಿ ಅದು ಯಾವುದೇ ಕಾರಣಕ್ಕೂ ಅದನ್ನು ಚೇತರಿಕೆ ಮಾಡೋಕ್ಕಾಗಲ್ಲ ಅಂತ ರೇಬಿಸ್ ನಾಯಿಗಳಿಗೆ ಮತ್ತು ಅವುಗಳಿಗೆ ಅನ್ಯಾಯವಾಗಿ ಅವುಗಳನ್ನ ಜನಗಳು ಹಿಂಸೆ ಕೊಡೋದು ಅದೆಲ್ಲ ಮಾಡಬಾರ್ದು. ಅವ್ರಿಗೆ ಹೊಡೆಯೋದು, ಕಲ್ಲಲ್ಲಿ ಹೊಡೆಯೋದು, ಆ ನಾಯಿಗಳನ್ನ ಸಾಯಿಸೋದು ಅದೆಲ್ಲ ಮಾಡಬಾರ್ದು. ದಯಾಮರಣ ಕೊಡಬೇಕು ಅಂತ ಹೇಳಿದ್ದಾರೆ. ಯಾವುದಕ್ಕಂದ್ರೆ ರೇಬಿಸ್ ಡಾಗ್ಸ್ ಅಂದರೆ ರೇಬಿಸ್ ಇರೋಂಥ ನಾಯಿಗಳಿಗೆ ಯಾವುದೇ ರೀತಿ ಅದನ್ನು ಚಿಕಿತ್ಸೆ ಪಡಿಸೋಕ್ಕಾಗಲ್ಲ. ಸೊ ಅಂಥ ನಾಯಿಗಳಿಗೆ ದಯಾಮರಣ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಆ ಕಾಲದಿಂದನೂ ಇದೆ, 1960 ದಯಾಮರಣ ಅನ್ನೋದು ಇದೆ. ಬಟ್ ಅದನ್ನು ಹೈಲೈಟಾಗಿ ಯಾರೂ ಹೇಳಲಿಲ್ಲ. ಅದನ್ನು ಹೈಲೈಟಾಗಿ ಹೇಳೋ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ದಯಾಮರಣ ಮಾಡೋದಕ್ಕೆ ಮನುಷ್ಯರಿಗಾಗಲಿ ಪಬ್ಲಿಕ್ಗಾಗಲಿ ಅವ್ರು ಹೇಳಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ಹೇಳಿರೋದು ಏನು ಅಂತಂದರೆ ಈ ವೆಟರ್ನರಿ ಡಾಕ್ಟರ್ಗೆ ಅದು ಹೇಳಿರೋದು. ಸೊ ಆ ಲೈನ್ ಅದು ಬಿಟ್ಟರೆ ಇನ್ನೂ 2000 ಲೈನಲ್ಲಿ ಇದೆ. ನಾಯಿಗಳಿಗೆ ನೀರು ಇಡಬೇಕು, ಕುಡಿಯೋದಕ್ಕೆ ನೀರಿಟ್ಟಾಗ ಒಂದೊಂದು ಸೆಂಟೆನ್ಸಲ್ಲೂ ಇದೆ. ಒಂದು ಸಂಸ್ಥೆ ನಡೆಸಬೇಕು ಅಂದರೆ ಪ್ರತಿಯೊಂದು ಸೆಂಟೆನ್ಸಲ್ಲಿ ಇದೆ, ವಾಕ್ಯದಲ್ಲಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದೇ ರೀತಿ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ಪ್ರತಿಯೊಂದು ಇದೆ. ಈ ಜಡ್ಜ್ಮೆಂಟ್ ಕೊಡೋರು ಪೂರ್ತಿಯಾಗಿ ಅದನ್ನು ಓದಬೇಕಿತ್ತು, ಅವರು ಓದಿಲ್ಲ, ಬರೀ ಒಂದು ಸೆಂಟೆನ್ಸ್ ಹೇಳಿದ್ದಾರೆ. ಆ್ಯಕ್ಚುಲಿ ವೆಟರ್ನರಿ ಡಾಕ್ಟರ್ಗೆ ಮಾತ್ರ ದಯಾಮರಣ ಮಾಡೋದಕ್ಕೆ ಅದು ಒಂದು ಅವ್ರಿಗೆ ಸ್ವಂತವಾಗಿರುತ್ತೆ, ಏನೋ ಆರೋಗ್ಯ ನೋಡೋದಕ್ಕೆ ಅವ್ರು ಕಲ್ತಿರ್ತಾರೆ, ವಿದ್ಯೆ ಕಲ್ತಿರ್ತಾರೆ ಡಾಕ್ಟ್ರು. ಏನು ಮಾಡಿದರೆ ಏನಾಗುತ್ತೆ ಪ್ರತಿಯೊಂದು ಅವ್ರಿಗೆ ಅವರು ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಿರೋಂಥ ಒಂದು ಜಡ್ಜ್ಮೆಂಟ್. ಪಬ್ಲಿಕ್ಗೆ ಕೊಟ್ಟಿಲ್ಲ ಇದು. ದಯವಿಟ್ಟು ತಿಳ್ಕೊಳ್ಳಿ. ನೀವೆಲ್ಲ ನಾಯಿಗಳಿಗೆ ದಯಾಮರಣ ಮಾಡಬೇಕು ಅಂತ ತಿಳ್ಕೊಂಡ್ರೆ ನಿಜವಾಗೂ ಪಾಪ ಸುತ್ಕೊತೀರಾ. ಎಲ್ಲೂ ಹೇಳಲಿಲ್ಲ. ಮತ್ತು ಊಟ ಹಾಕಬೇಡಿ ಅಂತ ಎಲ್ಲೂ ಹೇಳಲಿಲ್ಲ. ಊಟ ಹಾಕ್ಬೋದು. ಊಟ ನಿಮಗೆ ಅಂದರೆ ಜನಗಳು ಓಡಾಡ್ತಾರಲ್ವ, ಅದನ್ನು ನೀವು ನಾರ್ಮಲ್ಲು, ಅದೆಲ್ಲ ಕಾಮನ್ ಸೆನ್ಸ್ ಅಂತಾರೆ. ಆ ಕಾಮನ್ ಸೆನ್ಸು ನ್ಯಾಚುರಲ್ ಆಗಿ ಜನಗಳು ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲಿ ನಾರ್ಮಲ್ ಆಗಿ ನಾವೇ ಹೇಳ್ತೀವಿ ಸೈಡಲ್ಲಿ ಹಾಕಿ. ಯಾಕಂದರೆ ತುಳ್ಕೊಂಡು ಹೋಗ್ತಾರೆ. ಸ್ವಲ್ಪ ಸೈಡಲ್ಲಿ ಹಾಕಿದ್ರೆ ಇರುವೆಗಳು ತಿಂತವೆ, ಅದೇ ಊಟ ಇಲಿನೂ ತಿಂತವೆ, ಕಾಗೆಗಳು ತಿಂತವೆ. ನಾಯಿ ಒಂದೇ ತಿನ್ನಲ್ಲ ಊಟ ಹಾಕೋದು. ಪ್ರತಿಯೊಂದು ಜೀವನೂ ಅದು ಇರುವೆ, ಸೊಳ್ಳೆ, ನೊಣ, ಅದು ಹುಳಗಳು ಎಲ್ಲ ತಿಂತವೆ. ಸೊ ಹಂಗಾಗಿ ಮಣ್ಣ ಹತ್ರ ಒಂದು ಪಾತ್ರೆಗಳನ್ನ ಇಟ್ಬಿಟ್ಟು ನೀರು ಕೊಡಿ, ಅದಕ್ಕೆ ಊಟ ಹಾಕಿ, ಆ ರೀತಿಯೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನಮಗೆ ಓದಿಲ್ಲ ಅವರು. ಒಂದು ಸೆಂಟೆನ್ಸ್ ಊಟ ಹಾಕಿ ಅಂದಿದ್ದಾರೆ. ಸರಿ, ಊಟ ಹಾಕೋದ್ರು ಸೆಂಟೆನ್ಸ್ ಬಗ್ಗೆ ಫುಡ್ಡು ಫೀಡಿಂಗ್ ಮಾಡೋಂಥದ್ದು ಸೆಂಟೆನ್ಸ್ ಕೆಳಗಡೆವರೆಗೂ ಪ್ರತಿಯೊಂದು ಲೈನ್ಸ್ ಇದೆ. ಸೊ ಅದನ್ನೆಲ್ಲ ಅವ್ರಿಗೂ ಓದಿಲ್ಲ ಜಡ್ಜ್ಮೆಂಟ್ ಅವರು. BBMP ಅವ್ರಿಗೆ ಹೇಳಿದ್ದಾರೆ. ಮತ್ತು ಒಂದು ವೆಟರ್ನರಿ ಡಾಕ್ಟ್ರು, ಗೌರ್ಮೆಂಟ್ ಡಾಕ್ಟ್ರಿಗೆ ಮಾತ್ರನೇ ಅದು ಯೋಗ್ಯ ಅರ್ಹತೆ ಇರೋದು ದಯಾಮರಣ ಮಾಡಬೇಕು ಅಂತ. ದಯವಿಟ್ಟು ಯಾರು ನಿಮ್ಮ ಕೈಗೆ ಕಾನೂನು ತಗೊಬೇಡಿ.
ದಯಾಮರಣ ಮಾಡಬೇಕು ಅಂದಿರೋದು ರೇಬಿಸ್ ನಾಯಿಗೆ. ರೇಬಿಸ್ ನಾಯಿನ ಪರಿಶೀಲನೆ ಮಾಡಿ ಅದು ಹೌದು ದೃಢಪಡಿಸಿದ್ರೆ ಮಾತ್ರನೇ. ರೇಬಿಸ್ ನಾಯಿ ತನಗೆ ತಾನೇ ಸೂಸೈಡ್ ಮಾಡ್ಕೊತವೆ, ತನಗೆ ತಾನೇ ಸತ್ತೋಗ್ತವೆ ಅಂತ ಮಾರಣಾಂತಿಕ ಕಾಯಿಲೆ ಅದು. ಸೊ ಹಂಗಾಗಿ ಇವಾಗ ಹೇಳಿದ್ದಾರೆ, ಅದನ್ನ ಯಾರು ಕಾನೂನು ಕೈಗೆ ತಗೋಬೇಡಿ. ಊಟ ಹಾಕಿ ಎಲ್ಲೆಲ್ಲಿ ಹೇಳಿದ್ದಾರೆ ಅಂದರೆ ವೆಟರ್ನರಿ ಹಾಸ್ಪಿಟಲು, ಗೌರ್ಮೆಂಟ್ ಹಾಸ್ಪಿಟಲು ಅಂದರೆ ಸರ್ಕಾರಿ ಉದ್ಯೋಗ ಮಾಡೋಂಥ ಸ್ಥಳ, ಈ ದೊಡ್ಡ ದೊಡ್ಡ ಮಕ್ಕಳುಗಳು ಆಟ ಆಡೋಂಥ ಜಾಗಗಳು, ಬಸ್ ಸ್ಟಾಪು, ರೈಲ್ವೆ ಸ್ಟೇಷನು ಇಂಥ ಕಡೆ ಹೇಳಿದ್ದಾರೆ. ಅಲ್ಲಿ ಯಾರಾದರೂ ಈಗ ನಾಯಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ಬಂದರೆ ನೀವು ರೆಗ್ಯುಲರ್ ಫೀಡಿಂಗ್ ಮಾಡೋರು, ಇಲ್ಲ ಮೇಡಮ್ ನಾನು ಈ ನಾಯಿನ, ಇಲ್ಲ ಸರ್ ನಾನು ಈ ನಾಯಿನ ನಾನು ನೋಡ್ಕೋತಾ ಇದ್ದೀನಿ, ಇದು ನನಗೆ ಒಂದು ಈ ನಾಯಿ ಬಗ್ಗೆ ನಾನು ಜವಾಬ್ದಾರಿ ತಗೋತೀನಿ ಅಂತೇಳ್ಬಿಟ್ಟು ಫೀಡಿಂಗ್ ಮಾಡೋರು, ನೀವು ಅದಕ್ಕೆ ಒಂದು ಲೆಟರ್ ಮಾಡ್ಕೊಳ್ಳಿ. ನೀವು ಒಂದು ಲೆಟರ್ ಮಾಡ್ಕೊಳ್ಳಿ. ಆ ಲೆಟರ್ ಮುಖಾಂತರ ನೀವು ಹೇಳಿ, ಇಲ್ಲ ಬಾಯಲ್ಲಿ ಹೇಳಿ, ಈ ನಾಯಿನ ನಾನು ನೋಡ್ಕೋತೀನಿ, ಈ ನಾಯಿದು ಜವಾಬ್ದಾರಿ ನಂದು ಅಂತ ಹೇಳಿದ್ರೆ ಅವ್ರು ಮುಟ್ಟಕ್ಕೆ ಬರಲ್ಲ. ಯಾರೂ ಇಲ್ಲ ಅಂದರೆ ಮಾತ್ರ ಎತ್ಕೊಂಡು ಹೋಗ್ತಾರೆ. ದಯವಿಟ್ಟು ಮೂಕ ಪ್ರಾಣಿಗಳನ್ನ ಉಳಿಸಿ. ನಾಯಿ ಇರಬೇಕು. ನಮಗೆ ಎಷ್ಟು ಎಲ್ಲ ರೀತಿಯಲ್ಲಿ ಪ್ರಾಣಿಯಿಂದ ಒಂದು ಪ್ರೊಟೆಕ್ಷನ್ ಇದೆ ಅಂದರೆ ತುಂಬ ಒಳ್ಳೇದಿದೆ. ಪ್ರಾಣಿಗಳ ಬಗ್ಗೆ ಹೇಳ್ಬೇಕಾಗಿರೋದೇನಿಲ್ಲ. ನಾಯಿ ಬಗ್ಗೆ ಅಷ್ಟು ಪ್ರೀತಿ ಕೊಡ್ತವೆ, ಅಷ್ಟು ಸ್ನೇಹಮಯ ಜೀವಿ ಅದು. ಸರಿನಾ? ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ರಿಗೂ, ನಾಯಿನ ಹಿಡಿಯೋಕ್ಕೆ ಬಂದಾಗ ನೀವು ಇದೇ ರೀತಿ ಹೇಳ್ಬೇಕು, ನಾನು ಅದ್ರ ಜವಾಬ್ದಾರಿ ತೊಗೊಂಡಿದ್ದೀನಿ, ನಾನೇ ನೋಡ್ಕೋತೀನಿ, ಊಟ ಕೊಡ್ತೀನಿ, ಅದಕ್ಕೆ ವ್ಯಾಕ್ಸಿನ್ ಕೊಡ್ತೀನಿ, ಆಪ್ರೇಷನ್ ಮಾಡಿಸಿದ್ದೀನಿ, ಪ್ರತಿಯೊಂದು ನಾನು ನೋಡ್ಕೋತೀನಿ ಅಂತೇಳಿ ನೀವು ಅದನ್ನು ಉಳಿಸ್ಕೊಳ್ಳಿ. ಎರಡನೇದು, ಬೀದಿ ನಾಯಿಗೆ ಊಟ ಕೊಡುವಾಗ ಯಾರಾದರೂ ನಿಮಗೆ ತೊಂದರೆ ಕೊಟ್ಟರೆ ದಯವಿಟ್ಟು 112ಗೆ ಕರೀರಿ. 112 ಕರೀರಿ. ಬೀದಿ ನಾಯಿಗೆ ಊಟ ಕೊಡೋವಾಗ ಯಾರನ್ನ ತೊಂದರೆ ಕೊಟ್ಟರೆ 112ಗೆ ಕರೀರಿ. ಕರೆದುಬಿಟ್ಟು ಹೇಳಿ, ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಇದೆ, ಊಟ ಹಾಕ್ಬಾರ್ದು ಅಂತ ಯಾವನೋ ಬೆರ್ಕೆ ನನ್ನ ಮಕ್ಕಳು ಹೇಳ್ತಾರೆ ಅಂತ ಕಚಡ ನನ್ನ ಮಕ್ಕಳಿಗೆ ನಿಜಾಂಶ ಗೊತ್ತಿಲ್ಲ. ನಿಜ ತಿಳ್ಕೊಳ್ಳಿ. ಹಸುವಿನಿಂದ ಬಳಲುತ್ತಿರುವ ಒಂದು ಜೀವಗಳಿಗೆ, ಅದು ಯಾವುದೇ ಒಂದು ರೂಪ ಜೀವ ಇರ್ಬೋದು, ಅವುಗಳಿಗೆ ಅನ್ನ ನೀರು ಕೊಡೋದು ಅಪರಾಧ ಅಂತ ಯಾವ ಸಂವಿಧಾನದಲ್ಲೂ ಹೇಳಿಲ್ಲ, ಯಾವ ಕಾನೂನಲ್ಲೂ ಹೇಳಿಲ್ಲ. ಆರಾಮಾಗಿ ಊಟ ಕೊಡಿ, ನೀರು ಕೊಡಿ. ಅವುಗಳಿಗೆ ಅನಾನುಕೂಲ ಆದಾಗ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅವ್ರಿಗೆ ವ್ಯಾಕ್ಸಿನ್, ದಯವಿಟ್ಟು ವ್ಯಾಕ್ಸಿನ್ ಹಾಕ್ಸಿ. ನೀವು ಬೀದಿ ನಾಯಿಗಳಿಗೆ ಊಟ ಹಾಕ್ತಿರಲ್ಲ, ದಯವಿಟ್ಟು ವ್ಯಾಕ್ಸಿನ್ ಹಾಕ್ಸಿ. ಅವುಗಳನ್ನ ಇನ್ನಷ್ಟು ಬದುಕುತ್ತೆ. ಇವಾಗ ವ್ಯಾಕ್ಸಿನ್ ಹಾಕ್ಸೋದ್ರಿಂದ ಎಷ್ಟು ಅನುಕೂಲ ಅಂದರೆ ಪಾರ್ವೋ ಬರಲ್ಲ, ರೇಬಿಸ್ ಬರಲ್ಲ, ಸಿಡಿ ಬರಲ್ಲ, ಕೆನನ್ ಸಿಡಿ, ಡಿಸ್ಟೆಂಪರು, ಕೆನಲ್ ಕಾಫು, ಈ ಥರ ಎಲ್ಲ ಕಾಯಿಲೆಗಳು, ಸಣ್ಣ ಪುಟ್ಟ ಜ್ವರ, ವಾಮಿಟು, ಲೂಸ್ ಮೋಷನು ಇದೆಲ್ಲ ಆದರೆ ತನಗೆ ತಾನೇ ರೆಡಿ ಆಗ್ತವೆ, ತನಗೆ ತಾನೇ ಜಾಸ್ತಿ ಎಫೆಕ್ಟ್ ಆಗಲ್ಲ. ಸೊ ಹಂಗಾಗಿ ದಯವಿಟ್ಟು ವ್ಯಾಕ್ಸಿನ್ ಮಸ್ಟ್ ಶುಡ್ ಮಾಡಿಸಿ. ನೀವು ಪ್ರೀತಿಸ್ತೀರಾ ಅಂದರೆ ನಿಮ್ಮ ಒಂದು ಪ್ರೀತಿ ನಾಯಿಗೆ ಒಂದು 500 ರೂಪಾಯಿ ಕೊಟ್ಟು ವ್ಯಾಕ್ಸಿನ್ ಮಾಡಿಸ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಜನಗಳ ಹತ್ರ, ಡಾಕ್ಟ್ರುಗಳ ಹತ್ರ, ವೆಟರ್ನರಿ ಡಾಕ್ಟ್ರುಗಳು ಇರ್ತಾರೆ, ಅಲ್ಲೋಗಿ ಒಂದು 500-600 ರೂಪಾಯಿ ಖರ್ಚು ಮಾಡಿದ್ರೆ ವ್ಯಾಕ್ಸಿನ್ ಮಾಡಿಸಿ. ಮತ್ತು ಎರಡನೇದು ಇದು ಮುಗೀತು. ಮೂರನೇದು ಬಂದುಬಿಟ್ಟು, ನಿಮಗೆ ಯಾರಾದರೂ ತೊಂದರೆ ಕೊಟ್ಟರೆ ಫೋನ್ ಎನಿ ಟೈಮ್ ನೀವು ಕೈಯಲ್ಲಿ ಫೋನ್ ಇಟ್ಕೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ. ವಿಡಿಯೋ ಮಾಡಿಕೊಂಡು ದಯವಿಟ್ಟು ನಿಮ್ಮನ್ನು ನೀವು ರಕ್ಷಣೆ ಮಾಡೋದಕ್ಕಿಂತ ಮುಂಚೆನೂ ನೀವು ಮೊಬೈಲ್ ಇಟ್ಕೋಬೇಕು. ವಿಡಿಯೋ ಮಾಡ್ಕೊಳ್ಳಿ. ಪ್ರಾಣಿಗಳು ಊಟ ಹಾಕೋವಾಗ ಅದನ್ನು ವಿಡಿಯೋ ಮಾಡ್ಕೊಳ್ಳಿ. ಯಾರಾದರೂ ನಿಮ್ಗೆ ತೊಂದರೆ ಕೊಟ್ಟರೆ ದಯವಿಟ್ಟು 112 ಕರೀರಿ. ಭಯ ಪಡಬೇಡಿ. ನೀವು ಭಯ ಪಟ್ಟಷ್ಟು ನಿಮಗೂ ಹಾನಿ, ಬೀದಿ ನಾಯಿಗೂ ಹಾನಿ ಮಾಡ್ತಾರೆ. ಎಲ್ಲ ಪಾಪದ ಕೂಡ ತುಂಬ ತುಂಬಿಸ್ಕೊತಾ ಇದ್ದಾರೆ. ತುಂಬ ಅನ್ಯಾಯವಾಗಿ ನಡ್ಕೊತಾ ಇದ್ದಾರೆ ಜನ. ಈ ಊಟ ಹಾಕೋ ಸಮಯದಲ್ಲಿ ಅಲ್ಲಿ ಅಕ್ಕಪಕ್ಕ ಗಾಡಿಗಳು ನಿಂತಿದ್ರೆ ಸೀಟ್ಗಳು ಕಚ್ತವೆ, ಅಲ್ಲಿ ಬಟ್ಟೆ ಎಳಿತವೆ, ಟಾರ್ಪಲ್ಗಳು ಎಳಿತವೆ, ಒಂದು ಸಣ್ಣ ಪುಟ್ಟ ಮಾಡ್ತವೆ ಕೆಲಸಗಳು. ಅದು ಮೂಕಜೀವಿಗೆ ಪರಿಜ್ಞಾನ ಇರೋದಿಲ್ಲ. ಇದು ನಾವು ಅವ್ರಿಗೆ ಏನಿರುತ್ತೆ, ಒಂದು ಅರಿಬೇಕು, ಆಟ ಆಡಬೇಕು, ಅಷ್ಟು ಬಿಟ್ಟರೆ ಹೊಟ್ಟೆ ಊಟ ತಿನ್ನಬೇಕು. ಒಂದು ಲೋಕ ಜ್ಞಾನ ಇಲ್ಲದೆ ಇರೋಂಥ ಒಂದು ಪ್ರಾಣಿ ಅದು, ಜೀವ ಅದು. ಸೊ ಅದಕ್ಕಂತ ಹೊಡಿಯೋದು, ಬಡಿಯೋದು, ಹಿಂಸೆ ಕೊಡೋದು ಅದೆಲ್ಲ ಮಾಡಬೇಡಿ. ಅವುಗಳಿಗೆ ಕರೀರಿ. ಕರೆದು ಇದು ಯಾರು ಮಾಡಿದ್ದು, ಸೀಟ್ ಯಾರು ಹರಿದಿದ್ದು, ಸೀಟ್ ಯಾರು ಹರಿದಿರೋದು ಅಂತೇಳ್ಬಿಟ್ಟು ಒಂದು ಸುಮ್ಮನೆ ಒಂದು ಯಾರು ಹರಿದಿದ್ದು ಅಂತೇಳ್ಬಿಟ್ಟು ಒಂದು 2 ಏಟು ಈ ರೀತಿ ಒಂದು
ಒಂದೆರಡೇಟು ಈ ರೀತಿ ಕೈ ಮೇಲೋ ಕಾಲ ಮೇಲೋ ಒಂದು ಸುಮ್ಮನೆ ಭಯ ಇಕ್ಸಿದ್ರೆ ನೆಕ್ಸ್ಟ್ ಅವು ಕಚ್ಚಲ್ಲ. ಹಂಗನ್ಬಿಟ್ಟು ನಾಯೇ ಇರಬಾರ್ದು, ನಾಯಿಗೆ ಊಟನೇ ಹಾಕ್ಬಾರ್ದು, ಸ್ವಲ್ಪ ದಿವಸ ಊಟ ಹಾಕ್ಬಾರ್ದು, ಆಮೇಲೆ ಊಟ ಹಾಕಬೇಕು, ಆ ಥರ ಎಲ್ಲ ಡಿಸೈಡ್ ತೊಗೋಬೇಡಿ. ಡೈಲಿ ಊಟ ಕೊಡಿ. ಅವುಗಳು ಗೊತ್ತಿರಲ್ಲ. ಈಗ ನಾನೇ LKGಯಲ್ಲಿ ಚಾಕ್ ಪೀಸ್ಗಳ ತಿಂದಿದ್ದೀನಿ, ಏನೇನೋ ಸಣ್ಣ ಪುಟ್ಟ ಇಲ್ಲ. ಇವಾಗ ಪುಟ್ಟು ಮಕ್ಕಳಿರೋವಾಗ ಏನೇನು ಚೇಷ್ಟೆಗಳು ಮಾಡಿರ್ತೀವಿ ನಾವು. ಬಾಟ್ಲುಗಳು ಎಷ್ಟು ಕಚ್ಚಿದ್ದೀನಿ ಗೊತ್ತಾ. ನಾನೇ ಬೇರೆಯವ್ರ ಬಗ್ಗೆ ಹೇಳೋದ್ಕಿಂತ ನನ್ನ ಬಗ್ಗೆನೇ ಹೇಳ್ತೀನಿ. ಬಾಟ್ಲುಗಳು ಕಚ್ಚಿದ್ದೀನಿ, ತುಂಬ ಚಾಕ್ ಪೀಸ್ಗಳು ಬಳ್ಪಗಳು ತಿಂದಿದ್ದೀನಿ. ನಮಗೆ ಗೊತ್ತಿರಲ್ಲ. ಆಮೇಲೆ ಕಾಲಕ್ರಮೇಣ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಈಗ ನಿಜವಾಗೂ ಈಗ ಗೊತ್ತಾಗಿದೆ, ಅಯ್ಯೋ ಅದೆಲ್ಲ ತಿಂದರೆ ಲಿವರ್ ಎಫೆಕ್ಟ್ ಆಗುತ್ತೆ, ಅದೆಲ್ಲ ತಿನ್ನಬಾರ್ದು. ಎಷ್ಟೋ ಸತಿ ನಾನು ದೊಡ್ಡವಳಾದ್ಮೇಲೆ ಚಾಕ್ ಪೀಸ್ನ ಚೆನ್ನಾಗಿ ಬಾಯಲಾಗ್ದಿದ್ದೀನಿ, ಕೆಮ್ಮಣ್ಣು ಆಗ್ದಿದ್ದೀನಿ. ನಮಗೆ ಗೊತ್ತಾಗಲ್ಲ, ಅವುಗಳು ನಮ್ಗೆ ಇಷ್ಟ ಅನಿಸ್ತವೆ. ಆದರೆ ಅದು ಆರೋಗ್ಯಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಒಳಗಡೆ ಹೋದಾಗ ಎಷ್ಟು ತೊಂದರೆ ಆಗುತ್ತೆ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ಆ ಪ್ರಾಣಿಗಳಿಗೇನೂ ಗೊತ್ತಾಗಲ್ಲ. ದಯವಿಟ್ಟು ಸೀಟ್ ಹರಿದಿದೆ ಅಂತ ಹೊಡಿಬೇಡಿ, ಕಾರ್ ಕವರ್ ಹರಿದಿದೆ ಅಂತ ಹೊಡಿಬೇಡಿ, ಏನೂ ಮಾಡಬೇಡಿ. ಅವುಗಳು ಪ್ರಾಣಿಗಳವು ಅಷ್ಟೇ. ಮನುಷ್ಯ ಆದವನೇ ಕೊಲೆ ಮಾಡ್ತಾನೆ, ದರೋಡೆ ಮಾಡ್ತಾನೆ, ರೇಪ್ ಮಾಡ್ತಾನೆ. ನೋಡಿ, ಈಗ ಒಂದು ಆಶ್ರಮದಲ್ಲಿ ಒಬ್ಬ ಲಯನ್ ನಾಯ್ಡು ಅವರು ಎಂತೆಂಥ ಅನ್ಯಾಯಗಳು ಮಾಡ್ತಾ ಇದ್ದಾರೆ. ಕಾಪಾಡಬೇಕು ಅನ್ನೋರೆ, ರಕ್ಷಣೆ ಮಾಡೋರೆ ಭಕ್ಷಕರಾಗ್ತಾ ಇದ್ದಾರೆ. ಅಷ್ಟು ಬುದ್ಧಿ ಇಲ್ದಿರ ಅವರು ಅಷ್ಟು ಕೋಟಿ ಅವ್ರಿಗೆ ಫಂಡ್ಗಳು ಬರ್ತವೆ. ಎಲ್ಲ ಸಂಬಳಗಳು ತೊಗೊಂಡಿರೋ ಸಂಬಳಗಳೆಲ್ಲ ತಿಂಗಳು ಆಶ್ರಮಕ್ಕೆ ಕೊಡೋಣ, ಬರ್ಡೇ ಮಾಡ್ಕೊಳೋಣ ಅಂಥದ್ದೆಲ್ಲ ಮಾಡ್ತೀರಾ. ಆಶ್ರಮದ ದುಡ್ಡು ತೊಗೊಂಡು ಅವರು ದೊಡ್ಡ ಮಹಲ್ಗಳಲ್ಲೇ ಇರ್ತಾರೆ. ಅವ್ರ ಹೆಂಡತಿ ಮಕ್ಕಳು, ಅವರು ಆಶ್ರಮದ ಜನಗಳಿಗೊಂದೊತ್ತು ಊಟ ಹಾಕ್ತಾರೆ. ಕಷ್ಟಪಡೋರು ಇದ್ದಾರೆ ಆಶ್ರಮಗಳಲ್ಲಿ. ಹಂಗಂತ ದುರಾಂಕಾರದಲ್ಲಿ ಒಂದು ಹೆಣ್ಣುಮಕ್ಕಳನ್ನ ಕೆಟ್ಟ ರೀತಿಯಲ್ಲಿ ಕಾಮಕ್ಕೆ ಬಳಸ್ಕೊಳೋ ಅಂಥವ್ರು ಇದ್ದಾರೆ. ಈಗ 2 ದಿವಸದಿಂದ ವಿಡಿಯೋ ವೈರಲ್ ಆಗಿರೋದ್ರಿಂದ ಅದು ನಾನು ಮಾತಾಡಿದ್ದು. ನನಗೆ ಜನಗಳ ಬಗ್ಗೆ ಆ ವಿಷಯ ನನಗೆ ಬೇಕಾಗಿಲ್ಲ, ನನಗಿಷ್ಟನೂ ಇಲ್ಲ. ಮಾಡಿದ್ದನ್ನು ಮಾರಾಯ ಅನುಭವಿಸ್ತಾರೆ. ಆದರೆ ನಾನು ಹೇಳೋದು ಅಂಥವ್ರಿಗೆ ಕೊಡೋದಕ್ಕಿಂತ ಆಶ್ರಮಗಳು ಬೆಳೆಸಿ ಜನಗಳನ್ನ ನೋಡ್ಕೊತೀನಿ, ಜನಗಳಿಗೆ ನಾನು ಮಾಡ್ತೀನಿ. ಆ ಥರ ಎಲ್ಲ ಮಾಡಿ ಅವ್ರ ಹೆಂಡತಿ ಮಕ್ಕಳು ಅವರೆಲ್ಲ ಮಹಲ್ಗಳಲ್ಲಿ ಬೆಳೀತಾರೆ. ದೊಡ್ಡ ರೆಸಾರ್ಟ್, ಅದು ದೊಡ್ಡ ಅಪಾರ್ಟ್ಮೆಂಟ್ಗಳು ಕಟ್ಕೊಂಡು ಎಲ್ಲ ಬೆಳೀತಾರೆ. ಅಂಥದ್ಕಿನ ನಿಮ್ಮ ಸಂಬಳ, ನಿಮ್ಮ ದುಡ್ದಿರೋಂಥ ಒಂದು ಹಣಗಳನ್ನ ಬೀದಿ ನಾಯಿಗಳಿಗೆ ನೀವು ಒಂದು ಊಟದ ರೂಪದಲ್ಲಿ ಕೊಟ್ಟರೆ ಅದು ನಿಮ್ಮ ಕುಟುಂಬನ ಕಾಪಾಡುತ್ತೆ. ಪ್ರಾಣಿಗಳು, ನಾಯಿ ಅಂದರೆ ಕಾಲಭೈರವ. ನಿಜವಾಗೂ ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ. ಕಾಲಭೈರವನ ಆಶೀರ್ವಾದದಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ನಿಷ್ಕಲ್ಮಶವಾದ ಪ್ರೀತಿ ಕೊಡುತ್ತವೆ ಅವುಗಳು ಪ್ರಾಮಾಣಿಕತೆಯಿಂದ ನಮಗೋಸ್ಕರ ಕಾಯ್ತವೆ, ಅಷ್ಟು ಪ್ರೀತಿ ಮಾಡ್ತವೆ. ಹಣ ಏನ್ರಿ, ಎಣನೂ ಸಂಪಾದನೆ ಮಾಡುತ್ತೆ, ಹಣ ಎಣನೂ ಸಂಪಾದನೆ ಮಾಡುತ್ತೆ. ಪ್ರೀತಿ ಕೊಡೋರು ಬೇಕು. ನಮ್ಮ ಒಂದು ಮಕ್ಕಳು, ಮೂಕ ಮಕ್ಕಳು, ಈ ನಾಯಿ ಮಕ್ಕಳು ಏನಷ್ಟು ಪ್ರೀತಿ ಕೊಡ್ತಾರೆ, ಅದು ಅನ್ಲಿಮಿಟೆಡ್. ಸೊ ಹಂಗಾಗಿ ನಾನು ಹೇಳ್ತೀನಿ, ಯಾರಾದರೂ ನಿಮ್ಗೆ ಏನಾದ್ರು ತೊಂದರೆ ಕೊಟ್ಟರೆ ನನಗೆ ಕಾಲ್ ಮಾಡಿ. ನಾನು ಆ ಸಮಯದಲ್ಲಿ ನಿಮಗೆ ಯಾವ ರೀತಿ ಸಹಾಯ ಮಾಡಬೇಕು ನಾನು ಮಾಡ್ತೀನಿ. ನನ್ನ ನಂಬರ್ ನಿಮ್ಗೆ ಹೇಳಿದ್ದೀನಿ ಆಗಲೇ, 9964746206. ಏನಾದರೂ ಪ್ರಾಣಿಗಳ ಬಗ್ಗೆ ಇದ್ದರೆ ಮಾತ್ರ ಕಾಲ್ ಮಾಡಿ. ದಯವಿಟ್ಟು ಯಾವಾಗಂದರೆ ಆವಾಗ ಅನ್ಯಾಯಕ್ಕೆ ಒಳಗಾಗಿರೋಂಥ ಪ್ರಾಣಿಗಳನ್ನ ಯಾವಾಗಂದರೆ ಆವಾಗ ರೇಪ್ ಮಾಡೋದು, ಯಾವಾಗಂದರೆ ಆವಾಗ ಎನಿ ಟೈಮು ಲೋಕ ಜ್ಞಾನನೇ ಇಲ್ದಿರ ಅವುಗಳನ್ನ ಅತ್ಯಾಚಾರ ಮಾಡೋದು, ಇದೆಲ್ಲ ಶೋಭೆ ತರಲ್ಲ, ಒಳ್ಳೇದಲ್ಲ. ಸೊ ಹಂಗಾಗಿ ನಾನು ಹೇಳ್ತೀನಿ, ಏನೇ ಪ್ರಾಬ್ಲಮ್ ಆದ್ರೂ 112 ಕರೀರಿ, ಕಂಪ್ಲೇಂಟ್ ಕೊಡಿ. ಬೀದಿ ನಾಯಿಗೆ ಊಟ ಹಾಕೋವಾಗ ಇದು ಮಾಡಿ. ಆದರೆ ಊಟ ಆಗಬಾರ್ದಂತ ಎಲ್ಲೂ ಹೇಳಿಲ್ಲ. 1 ಕಿಲೋಮೀಟ್ರ್ ದೂರ ಹೋಗಿ ಹಾಕಿ, 2 ಕಿಲೋಮೀಟ್ರ್ ದೂರ ಹೋಗಿ ಹಾಕಿ. ಅಲ್ಲಿರೋಂಥ ನಾಯಿಗಳು ಅಲ್ಲೇ ಇರಬೇಕು. ಬೇರೆ ಕಡೆ ಇರ್ತಕ್ಕಂಥ ನಾಯಿಗಳು ಅಲ್ಲಿ ಬಿಡ್ತಾವಾ? ಇವಾಗ ಈ ಕಡೆ ರೋಡಲ್ಲಿ ಬೀದಿ ನಾಯಿಗಳು ಇರ್ತವೆ, ಆ ಕಡೆ ಒಂದಷ್ಟು ಬೀದಿ ನಾಯಿಗಳು ಇರ್ತವೆ. ಅವುಗಳಿಗೂ ಇವುಗಳಿಗೂ ಆಗಲ್ಲ. ಅಲ್ಲಿ ಫೀಡಿಂಗ್ ಸ್ಪಾಟ್ ಇದೆ, ಅಲ್ಲೇ ಹಾಕಿ ಅಂತಂದರೆ ಅಲ್ಲಿ ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಅಕ್ಕಪಕ್ಕ ಆ ಪ್ರಾಣಿಗಳನ್ನ ಕರ್ಕೊಂಬಂದು ಹಾಕ್ಬೋದು. ಬಟ್ ಆದರೆ ಅಲ್ಲಿರೋಂಥ ನಾಯಿಗಳು ಈ ಕಡೆ ಇರೋಂಥ ನಾಯಿಗಳು ಹೊಂದ್ಕೊಳಲ್ಲ. ಈಗ 7th ಸ್ಟ್ಯಾಂಡರ್ಡಲ್ಲಿರೋರನ್ನ ತೊಗೊಂಡೋಗಿ LKGಯಲ್ಲಿ ಹಾಕಿ, LKGಯಲ್ಲಿರೋರನ್ನ 7th ಸ್ಟ್ಯಾಂಡರ್ಡ್ ಹಾಕಿದ್ರೆ ಅವುಗಳು ಹೊಂದ್ಕೊಳಕ್ಕೆ ಬ್ರೈನ್ ಇರಬೇಕಲ್ಲ. ಅಷ್ಟು ದೊಡ್ಡ ಲೆಸನ್ಸ್ ತೊಗೊಳೋದಕ್ಕೆ ನಮಗೆ ಮನುಷ್ಯರಿಗೆ ಆಗಲ್ಲ. ಅವುಗಳು ಅಲ್ಲಿ ಬೆಳೆದಿರ್ತಕ್ಕಂಥ ನಾಯಿಗಳು ಇನ್ನೊಂದು ಕಡೆ ಬೆಳಿಬೇಕಂದ್ರೆ ಖಂಡಿತ ಸಾಧ್ಯ ಇಲ್ಲ.
ಜಗಳ ಆಡ್ತವೆ. ಅವುಗಳಿಗೂ ಒಂದು ಅಲ್ಲೇ ಹುಟ್ಟು ಬೆಳೆದು ನಾನು ಇಲ್ಲೇ ಕಿಂಗು ಅಂತ ಬೆಳೆದಿರ್ತವೆ ನಾಯಿಗಳು. ಸೊ ಎಲ್ಲಿಂದ ಬಂದಿರ್ತಕ್ಕ ನಾಯಿಗಳು ಜಗಳ ಆಡಿಕೊಂಡು ಈ ಥರ ಎಲ್ಲ ಆಗುತ್ತೆ. ಆ್ಯಕ್ಚುಲಿ ಇದು ಏನಕ್ಕೆ ಈ ಥರ ಎಲ್ಲ ಅಂದರೆ, ಬೀದಿ ನಾಯಿ ಒಂದೇ ಇಲ್ಲ, ಎಷ್ಟೋ ಬ್ರೀಡ್ ನಾಯಿಗಳೂ ಕಚ್ತವೆ, ಎಷ್ಟೋ ಬ್ರೀಡ್ ನಾಯಿಗಳಿಗೂ ಅನ್ಯಾಯ ಆಗಿದ್ದಾವೆ. ಪ್ರತಿಯೊಂದು ಬ್ರೀಡ್ ಮಾಡೋದೇ ಫಸ್ಟ್ ಆಫ್ ಆಲ್ ತಪ್ಪು. ಬ್ರೀಡರ್ಗೆ ನಾನು ಹೇಳೋದಷ್ಟೇ, ನೀವು ತಾಕತ್ತಾಗಿ ಹೊಟ್ಟೆಗೆ ದುಡ್ದು ತಿನ್ನಿರಿ, ನಿಮ್ಮ ಸಂಪಾದನೆ ನೀವು ಕಷ್ಟಪಟ್ಟಿರೋ ದುಡ್ಡು ತಿನ್ನಿರಿ. ಅದು ಬಿಟ್ಬಿಟ್ಟು ನಾಯಿ ರಕ್ತ ಮಾಂಸನ ಮಾರಿ 7 ಜನ್ಮಕ್ಕೂ ನೀವು ಆ ಕರ್ಮ ತೀರ್ಸಲ್ಲ. ಬ್ರೀಡರ್ಗಳಿಗೆ ನಾನು ಹೇಳೋದಷ್ಟೇ, 7 ಜನ್ಮಕ್ಕೂ ನೀವು ಆ ಕರ್ಮನ ಮಾತ್ರ ತೀರ್ಸೋಕ್ಕಾಗಲ್ಲ. ಅದು ನೀವು ಎಷ್ಟು ಇದ್ರೂ ನಾಯಿ ಋಣದಲ್ಲಿ, ನಾಯಿ ದುಡ್ಡಲ್ಲಿ ಬದುಕಿದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗಲ್ಲ. ಒಳ್ಳೆ ರೀತಿ ನಿಮಗೆ ಬದುಕು ಸಿಗಲ್ಲ, ಒಳ್ಳೆ ರೀತಿ ಮರಣನೂ ಸಿಗಲ್ಲ. ನಿಮಗೆ ಗಾಂಜಾ ಹೊಡಿತೀರಾ, ಎಣ್ಣೆ ಹೊಡಿತೀರಾ, ಅದು ಮಬ್ಬಲ್ಲಿ ಆ ನಾಯಿಗಳು ಕ್ರಾಸಿಂಗ್ ಮಾಡಿಸ್ತೀರಾ, ನೀವು ಏನೇನು ಕೆಟ್ಟ ಕೆಲಸ ಮಾಡ್ತೀರಾ ನಾಯಿಗಳು ಕ್ರಾಸಿಂಗ್ ಮಾಡೋವಾಗ ಎಲ್ಲ ಪ್ರತಿಯೊಂದು ಭಗವಂತ ನೋಡ್ತಾ ಇರ್ತಾನೆ. ನನಗೆಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ಮಾತಾಡಬಲ್ಲೆ. ಇನ್ನು ಪೂರ್ತಿ ಗೊತ್ತಿರೋ ಒರಿಜಿನಲ್ ವಿಡಿಯೋ ಭಗವಂತನ ಹತ್ರ ಇರುತ್ತೆ. ಅದಕ್ಕೆಲ್ಲ ಸುಂಕ ಕಟ್ಟಲೇಬೇಕು, ಬಿಡಲ್ಲ ದೇವರಂತೂ, ಖಂಡಿತ ಬಿಡೋದಿಲ್ಲ. ಪ್ರತಿಯೊಂದು ನ್ಯಾಯ ಧರ್ಮ ಯೋಚನೆ ಮಾಡಿ, ನಾನು ಇದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ತಪ್ಪ ಅಂತ ಯೋಚನೆ ಮಾಡಿ ಬದುಕಿ. ಒಬ್ರು ಯಾರೋ ನಿಮ್ಮ ಕೈಲಾಗಿಲ್ಲ ಅಂದರು, ಒಬ್ರು ಯಾರೋ ಅನ್ನ ಹಾಕ್ತಾ ಇದ್ದಾರೆ, ಅವ್ರಿಗೆ ಕೈ ಎತ್ತು ಮುಗಿರಿ. ಅವ್ರು ಅನ್ನ ಹಾಕಿರೋರಿಗೆ ಗುರುಬಲ ಇರುತ್ತೆ, ಗುರು ಭಕ್ತಿ ಇರುತ್ತೆ. ಅನ್ನ ಹಾಕೋರಿಗೆ ಶತ್ರು ನಾಶ ಆಗ್ತಾರೆ, ಅದು ದೇವರು ಅನುಗ್ರಹ ಮಾಡ್ತಾನೆ. ಆದರೆ ನೀವೆಲ್ಲ ಶತ್ರುಗಳಲ್ಲ, ಪಿಶಾಚಿಗಳು. ಡಾಗ್ ಹೇಟರ್ಸ್ಗೆ ನಾನು ಹೇಳ್ತೀನಿ, ನೀವೆಲ್ಲ ದೊಡ್ಡ ಪಿಶಾಚಿಗಳು. ನಿಮಗೆ ಏನಂದರೆ, ಬೀದಿ ನಾಯಿಗೆ ಊಟ ಹಾಕೋವಾಗ ನಿಮಗೆಲ್ಲ ರಾಕ್ಷಸತನ ಪಿಶಾಚಿತನ ಬಂದ್ಬಿಡುತ್ತೆ. ಆ್ಯಕ್ಚುಲಿ ನೀವು ತಿನ್ನೋದು ಅನ್ನನೇ, ಅವುಗಳಿಗೂ ಒಂದು ತುತ್ತು ಅನ್ನ ಬೇಕು. ಈ ರೀತಿ ಅನ್ಯಾಯ ಎಲ್ಲೂ ಮಾಡಬೇಡಿ. ದಯವಿಟ್ಟು ಪ್ರಾಣಿಗಳಿಗೆ ಆದ್ಯತೆ ಕೊಡಿ, ಅವುಗಳು ಬದುಕಲಿ. ಎಲ್ಲನ ಬ್ರೀಡ್ ಮಾಡೋದಿದ್ರೆ ದಯವಿಟ್ಟು ಪೊಲೀಸರನ್ನ ಕರ್ಕೊಂಡೋಗಿ 112 ಕರೆಸಿ ಸೀಸಿಂಗ್ ಮಾಡಿ. ನಾಯಿಗಳನ್ನ ಬ್ರೀಡೇ ಮಾಡಬೇಡಿ. ಬ್ರೀಡರ್ಸ್ಗೆ ನಾನು ಹೇಳ್ತೀನಿ, ಲೇ ನಿಮಗೆ ತಾಕತ್ತಿದ್ರೆ ನಿಮ್ಮ ಮೈ ಬಗ್ಸಿ ಕೆಲಸ ಮಾಡಿ ದುಡ್ದು ತಿನ್ನಿರಿ. ಅದು ಬಿಟ್ಬಿಟ್ಟು ನಾಯಿಗಳಿಗೆ ಕ್ರಾಸಿಂಗ್ ಮಾಡಿಸಿ ಅದಕ್ಕೆ ಅದ್ರದ್ದು ಊಟ ಕಿತ್ಕೊಂಡು ಅದು ತಾಯಿ ಮಕ್ಕಳನ್ನ ಬೇರೆ ಮಾಡಿ ಎಷ್ಟು ಜನ್ಮದಲ್ಲೂ ನೀವು ತೀರ್ಸೋಕ್ಕಾಗಲ್ಲ. ಈ ಬೀದಿ ನಾಯಿಗಳನ್ನ ನಾವು ಅಡಾಪ್ಷನ್ ಅಂತ ಏನಕ್ಕೆ ಮಾಡ್ತೀವಂದರೆ, ಈ ಬೀದಿಯಲ್ಲಿ ರೋಡಲ್ಲಿ ಸಿಕ್ಕಾಕೊಂಡು ಬಸ್ಗಳ ಕೆಳಗಡೆ, ಚಕ್ರಗಳ ಕೆಳಗಡೆ ಸಿಕ್ಕಾಕೊಂಡು ಸಾಯ್ತವೆ ಅಂತಲ್ಲಿ ನಾವು ಅಡಾಪ್ಷನ್ ಮಾಡೋದು. ಆ ತಾಯಿ ನಾಯಿನ ಮರಿ ನಾಯಿನ ಬೇರೆ ಮಾಡೋದಕ್ಕೆ ಹಿಂಸೆ ಆಗುತ್ತೆ. ಆದರೆ ಅದು ಮಾಡಲೇಬಾರ್ದು. ಮಹಾಪಾಪ, ಮಹಾಘೋರ ಪಾಪ. ಕರ್ಮ ಯಾವತ್ತೂ ಹಿಂತಿರುಗಿ ಬಂದೇ ಬರುತ್ತೆ, ಅನ್ಭವಿಸ್ತೀರಾ. ಆದರೆ ಬ್ರೀಡ್ ಮಾಡೋರಿಗೆ ನಾನು ಹೇಳ್ತೀನಿ, 7 ಜನ್ಮಕ್ಕೂ ನೀವು ನರಕನ್ನೇ ನೋಡ್ತೀರಾ. ಏಳಿಗೆ ಆಗಲ್ಲ, ಅಭಿವೃದ್ಧಿ ಆಗಲ್ಲ. ನಾಯಿದು ತಿಂದರೆ, ನಾಯಿ ಮಾರಿ ಮಾಂಸ ರಕ್ತ ಅದೆಲ್ಲ ನಿಮಗೆ ನಿಜವಾಗೂ ಸರ್ವನಾಶ ಆಗಿಬಿಡ್ತೀರ. ಬ್ರೀಡರ್ಗೆ ನಾನು ಹೇಳೋದಷ್ಟೇ, ಕಷ್ಟಪಟ್ಟು ಮೈ ಬಗ್ಸಿ ದುಡ್ದು ನಿಮ್ಮ ಜೀವನ ಮಾಡಿ, ನಿಮ್ಮನ್ನ ನಮ್ದವ್ರಿಗೂ ಜೀವನ ಕೊಡಿ. ಬೀದಿ ನಾಯಿಗಳಿಗಾಗಲಿ ಇನ್ನೊಂದು ಬ್ರೀಡ್ ನಾಯಿಗಳನ್ನಾಗಲಿ ವ್ಯಾಪಾರ ಮಾಡಿ ಆ ದುಡ್ಡನ್ನ ತಿಂದರೆ ಸರ್ವನಾಶ ಆಗಿಬಿಡ್ತೀರ. ಪ್ರಾಣಿಗಳಿಗೆ ಸಹಾಯ ಮಾಡಿ. ದೇವರು ಈ ಜನ್ಮದಲ್ಲಿ ನಮಗೆ ಮನುಷ್ಯನ ರೂಪ ಕೊಟ್ಟಿದ್ದಾರೆ. ಆತ್ಮ ನಮ್ಮ ಮನುಷ್ಯನ ರೂಪದಲ್ಲಿ ಬಂದು ಸೇರಿದೆ. ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೇದು ಮಾಡಿ, ಕೆಟ್ಟದಂತೂ ಮಾಡಿಬಿಡಿ. ನಿಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ವಾ, ಕೆಟ್ಟದಂತೂ ಮಾಡಲೇಬೇಡಿ. ಎಷ್ಟು ಮಾತಾಡಿದ್ರೂ ನಾವು ತಪ್ಪು ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಬೇಕು. ಈ ಪ್ರಾಣಿಗೆ ನಾವು ಮಾಡೋದ್ರಿಂದ ಈ ರೀತಿ ಅನ್ಯಾಯ ಆಗುತ್ತಾ, ಈ ರೀತಿ ತೊಂದರೆ ಆಗುತ್ತಾ, ಅದನ್ನು ತಿಳ್ಕೊಳ್ಳಿ. ಸುಪ್ರೀಂ ಕೋರ್ಟಲ್ಲಿ ಮತ್ತೆ ಹೇಳ್ತೀನಿ, ಯಾವುದೇ ರೀತಿ ಊಟ ಹಾಕಬಾರ್ದು ಅಂತ ಹೇಳಲಿಲ್ಲ. ಆ ಥರ ಹೇಳಿದ್ರೆ FIR ಮಾಡಿ ಅಂತ ಅವರೇ ಹೇಳಿದ್ದಾರೆ. ಸೊ ದಯಾಮರಣ ಮಾಡೋದಕ್ಕೆ ಅದು ಬಂದ್ಬಿಟ್ಟು ಗೌರ್ಮೆಂಟ್ ವೆಟರ್ನರಿ ಡಾಕ್ಟ್ರಿಗೆ ಮಾತ್ರನೇ ಅದು ಇರೋದು. ಬಟ್ ಅದು ಆ ಕಾಲದಿಂದನೂ ಇದೆ. ಸೊ ಹಂಗಾಗಿ ಅದನ್ನು ನೀವು ದಯಾಮರಣ ಕೊಡ್ಬೇಕಂದ್ಬಿಟ್ಟು ನೀವು ಕರ್ಕೊಂಡೋಗಿ ಎಲ್ಲ ಯೂತಿನೈಸ್ ಮಾಡೋದು, ಅಂದರೆ ಯೂತಿನೈಸ್ ಅಂದರೆ ಸಾಯಿಸೋದು, ಇಂಜೆಕ್ಷನ್ಸ್ ಕೊಡಿಸೋದು, ಮತ್ತೊಂದು ಮಾಡಿದ್ರೆ ಖಂಡಿತ ಜೈಲ್ ಪಾಲಾಗ್ತೀರಾ. ಜೈಲಲ್ಲಿ ಮುದ್ದೆ ಮುರಿಬೇಕು ಅಂತ ಗತಿ ತರ್ಸ್ಕೊತೀರ. ಯಾವುದೇ ಪ್ರಾಣಿಗೆ ಸಾವು ಕೊಡೋದಕ್ಕೆ ನಿಮಗೆ ಯಾವುದೇ ಕಾನೂನಲ್ಲೂ ಹಕ್ಕಿಲ್ಲ. ಅದು ಮಾಡಲೂಬಾರ್ದು. ಮಹಾ ಕರ್ಮ, ಅದು ತುಂಬ ದೊಡ್ಡ ಕರ್ಮ. ಅದು ಊಟ ಹಾಕಿ ಪ್ರಾಣಿ ಪ್ರಿಯರಿಗೆಲ್ಲ ನಾನು ಹೇಳೋದಷ್ಟೇ, ಯಾವ ಗೋಳಿ ಮಗ ಯಾವನೇ ಮಾತಾಡಿದ್ರು
ತಗೊಂಡು ಕೊಡ್ತಾರೆ. ಆ ಬೋಳಿ ಮಕ್ಕಳಿಗೆ ಎಷ್ಟು ಧೈರ್ಯ, ಕೋಲ್ ಎತ್ಕೊಂಡ್ಬರ್ತಾರೆ, ಮಚ್ಚೆತ್ಕೊಂಡ್ಬರ್ತಾರೆ, ಇನ್ನು ಏನು ಕಲ್ಲುಗಳು ಎತ್ಕೊಂಡ್ಬರ್ತಾರೆ. ಬ್ರೀಡರ್ಸ್ಗಳು ಮತ್ತು ಡಾಗೇಟರ್ಸ್ಗಳು ನಿಮಗೆ ಅಷ್ಟೊಂದು ಕೊಬ್ಬಿರಬೇಕು ಅನ್ಯಾಯ ಮಾಡೋದಂದರೆ. ನ್ಯಾಯ ಧರ್ಮ ದಾನ ಮಾಡೋದು ನಮ್ಮಂಥವ್ರಿಗೆ ಇನ್ನೆಷ್ಟು ಇರಬೇಡ ಮಹಾ. ಬೀದಿ ನಾಯಿಗೆ ಊಟ ಹಾಕೋರು ಏನು ಕಮ್ಮಿ ಇಲ್ಲ, ಅವ್ರಿಗೆ ಗುರುಬಲ ಇರುತ್ತೆ. ನಮಗೆಲ್ಲ ದೇವರು ನಮಗೆ ತುಂಬ ಚೆನ್ನಾಗಿಟ್ಟಿದ್ದಾನೆ, ಗುರುಬಲ ಇರುತ್ತೆ. ನಾವು ಬೀದಿ ನಾಯಿಗೆ ಮನೇಲಿ ಅಷ್ಟು ನಾಯಿಗಳನ್ನ ನಾವು ಸಾಕ್ತೀವಂದರೆ ಸುಮ್ಮನೆ ಸಾಕೋದಿಲ್ಲ, ನಮಗೆ ದೇವರ ಅನುಗ್ರಹ ಇರೋದಕ್ಕೆ ಸಾಕೋದು. ಆ ದೇವರ ಅನುಗ್ರಹನ ಮಾತಾಡಿದ್ರೆ ನಿಮ್ಮ ಬಾಯಿಗೆ ಹುಳಾನೇ ಬೀಳೋದು, ಕೆಟ್ಟ ಹುಳಾನೇ ಬೀಳೋದು, ಭಯಂಕರ ಹುಳ ಬೀಳೋದು. ನಿಮ್ಮ ಹೆಣ ನಾನು ಹುಳ ತಿನ್ನಲ್ಲ, ಹಂಗೆ ಕೊಳ್ತೋಗ್ತೀರಾ. ಪಾಪಿಷ್ಟ, ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ. ಎಷ್ಟು ಅನ್ಯಾಯ ಮಾಡ್ತಾರಂದರೆ, ನಾನು ಒಂದು ಹೇಳಿದೆ, ರೇಪ್ ಮಾಡ್ತಾವ್ರು ನಾಯಿಗೆ ಅಂದರೆ ಸುಮ್ಮನೆ ರಾಮ ಯಾರಮ್ಮ ಮಾಡ್ತಾರೆ ಅಂತ ನಾನು ಹೇಳ್ತಾರೆ, ನಾನು ನಂಬೋದೇ ಇಲ್ಲ ಅಂತಾರೆ. ಮೀಡಿಯಾ ತೋರಿಸ್ರಿ ಅಂತ ಸುಳೆ ಮಗ. ಆ ಮಗು ಆ ನಾಯಿ ಹೆಂಗೆ ಅನುಭವಿಸಿರ್ಬೇಕು. ಒಂದು ತಾಯಿ ನಾಯಿ ಮುಂದೆ ಮರಿ ನಾಯಿನ ಅವನು ಸೆಕ್ಷುಲಿ ಯೂಸ್ ಮಾಡಿಕೊಂಡು ಅದನ್ನು ರೇಪ್ ಮಾಡಿಬಿಟ್ಟು 20 ನಿಮಿಷ ರೇಪ್ ಮಾಡಿಬಿಟ್ಟು ಈಚೆ ಬರ್ತಾನೆ. ಜನಗಳೆಲ್ಲ ಸೇರಿ ಹೊಡಿತಾರ ಅವನ್ನ. ಆ ವಿಡಿಯೋನ ತೋರಿಸ್ದೆ, ನಾನು ಫೇಸ್ಬುಕ್ಕಲ್ಲೂ ವೈರಲ್ ಮಾಡಿದ್ದೀನಿ ಆ ವಿಡಿಯೋನ. ಈ ಬೇಡಪ್ಪ ಇಂಥ ಈ ಕಚ್ಚಡ ಜನಗಳಿಗೆ ದೇವರು ಮನುಷ್ಯನ ಜನ್ಮ ಇನ್ನು ಕೊಡಲೇಬಾರ್ದು. ದೇವ್ರು ಕೊಟ್ಟಿರ್ತಾನೆ. ಅಂಥ ದೇವರು ಕೊಟ್ಟು ಒಂದು ಆತ್ಮನ ಶುದ್ಧವಾಗಿ ಒಂದು ದೇಹದಲ್ಲಿ ದೇವರು ಖಾಲಿ ಹಾಳೆಯಲ್ಲಿ ಕೊಟ್ಟದಾಗ ನಾವು ಅದನ್ನು ಒಂದು ಪುಣ್ಯ, ಒಳ್ಳೆಯದು, ಧರ್ಮ ಎಲ್ಲ ರೀತಿಯಲ್ಲಿ ನಾವು ತುಂಬಿಸ್ಕೊಂಡ್ರೆ ಎಷ್ಟೋ ಒಳ್ಳೆ ಮುಕ್ತಿ ಸಿಗುತ್ತೆ ನಮಗಿಲ್ಲ. ಅಂದರೆ ಮೇಲೆ ನಿಲ್ಲಕ್ಕೂ ಜಾಗ ಸಿಗೋದಿಲ್ಲ. ಅದು ಬರೆದಿಟ್ಕೊಂಡ್ಬಿಡಿ. ಕಾಲಾಯಿ ತಸ್ಮೈ ನಮಃ.